ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ತೇಜು ವ್ಲಾಗ್ಸ್ಗೆ ಸ್ವಾಗತ. ಏನಪ್ಪ ಅಂದರೆ 3-4 ಡೇಸಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಪಾಪುಗೆ ಆರಾಮಿರಲಿಲ್ಲ, ಆದ್ದರಿಂದ ವೀಡಿಯೋ ಸ್ಟಾಪ್ ಮಾಡಿದ್ದೆ. ಪಾಪು ನೋಡೋದಕ್ಕೆ ಅಕ್ಕ ಮತ್ತು ಅಮ್ಮ ಇಬ್ಬರು ಬರ್ತಿದ್ರು. ಅದಕ್ಕೋಸ್ಕರ ಮಧ್ಯಾಹ್ನ ಊಟಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇವತ್ತು ಸೋಮವಾರ ಅವ್ರು ನಾನ್ ವೆಜ್ ತಿನ್ನೋಲ್ಲ, ಆದ್ದರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ ಸ್ವೀಟ್ ಏನು ಅಂತ ನಿಮ್ಮೊಂದಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಿದ್ದೆ. ಬನ್ನಿ ಆ ಸ್ವೀಟ್ ಏನು ಮಾಡೋದು ಅಂತ ನೋಡೋಣ. ಹಾಯ್ ಗಾಯ್ಸ್, ತೇಜು ಫ್ರೂಟ್ಸ್ ಹೇಳಿದ್ರು, ಈಗ ತೊಗೊಂಬಂದೆ. ಇನ್ನೂ ನೋಡು 1 ಗಂಟೆ ಆಯಿತು, ಈಗ ಡ್ಯೂಟಿಯಿಂದ ಬಂದೆ, ಇನ್ನೂ ಅಡುಗೆನೇ ಮಾಡಿಲ್ಲ. ಏನು ಮಾಡ್ಬೇಕು ಹೇಳಿ ತೇಜ? ಆಯ್ತೇನಮ್ಮ, ಎಷ್ಟೊತ್ತಂಗೆ ಕಾಯ್ಬೇಕು? ಏನೋ ಮಾಡ್ತಾಳೆ ನೋಡೋಣ ಬನ್ನಿ. ಏನು ಮಾಡ್ತಿದ್ಯಾ? ಶಾಪ್ ಮಾಡ್ತಿದ್ದೆ. ಅಕ್ಕರೆಲ್ಲಿದ್ದಾರಂತ ಈಗ? ಈಗ ಶಿರಾ ಬಿಟ್ಟಿದಾರಂತೆ, ಅದಕ್ಕೆ ಲೇಟಾಗಿ ಮಾಡ್ತಿದ್ದೆ. ನಮ್ಮನ ಅಕ್ಕ ಅದೇ ಥರ ಇದಾರಲ್ಲ. ಅವ್ರಿಗೆ ಮಾತಾಡಕ್ ಬರಲ್ಲ, ಕಿವಿ ಸ್ವಲ್ಪ ಕೇಳಲ್ಲ. ತುಂಬಾ ಒಳ್ಳೆಯವ್ರು ಪಾಪ. ಸೂಪರ್ ಸೂಪರ್ ಅಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್, ನಮ್ಮ ಅಕ್ಕವ್ರು ಬಂದ್ರು. ಈಗ ಬಂದು ಪಾಪು ಹತ್ರ ಆಟ ಆಡ್ತಿದ್ದಾರೆ. ನಮ್ಮ ಅಕ್ಕ ಇವರೇ, ನಮ್ಮ ಅಕ್ಕ. ಹಾಯ್, ನೋಡಿರ್ತೀರ ಎಲ್ಲ ವಿಡಿಯೋದಲ್ಲಿ. ಪಾಪು ಹತ್ರ ಆಟ ಆಡ್ತಿದ್ದಾರೆ. ಇವರೇ ನಮ್ಮಮ್ಮ, ಇವನೇ ನಮ್ಮ ನಾಂಗ್ಯ ಪಾಪ. ನಾಂಗ್ಯ ಪಾಪ ಹಾಯ್ ಕರ್ಬಾ. ಹಾಯ್ ಗೈಸ್ಕ. ಇದೇ ಸ್ವೀಟು. ಇದರ ರೆಸಿಪಿ ಇನ್ನೊಂದು ವಿಡಿಯೋದೊಂದಿಗೆ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ. ತಿಂತಿದ್ದಾರೆ ಯಶು. ಹೇಗಿದೆ ಯಶು? ಮಾತಲ್ಲಿ ಹೇಳಕ್ಕಾಗ್ತಿಲ್ವಾ? ಅಷ್ಟು ಚೆನ್ನಾಗೈತಾ? ರೆಸಿಪಿ ಮತ್ತೊಂದು ವಿಡಿಯೋದೊಂದಿಗೆ ಶೇರ್ ಮಾಡ್ತೀನಿ ಗೈಸ್. ಹೇಗಿದೆ ಅದು? ಸಖತ್ತಾಗೈತಮ್ಮ, ಚೆನ್ನಾಗೈತೆ. ಅಕ್ಕ ನೀವು ಹೇಳಿ, ಚೆನ್ನಾಗೈತಾ? ಗೈಸ್, ಅಕ್ಕ ಅಮ್ಮ ಇಬ್ಬರು ಈಗ ಊರಿಗೆ ಹೋದ್ರು. ಸ್ವೀಟ್ ರೆಸಿಪಿ ನಿಮಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಅಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು. ಆದ್ದರಿಂದ ಮತ್ತೊಂದು ಸರಿ ಮಾಡಿ ಆ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಯಶು, ಸಾಂಬಾರನ್ನು ಸರಿ ತಿನ್ನು ಹತ್ಕೊಂಡು. ಚೆನ್ನಾಯ್ತಾ? ತಿನ್ನು.